ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕೇಶವ ಮಳಗಿ ನಮ್ಮ ಕನ್ನಡದಲ್ಲಿ ಅತ್ಯುತ್ತಮ ಕಥೆಗಳನ್ನು ಕೊಟ್ಟಂಥ ಲೇಖಕ ಕೇಶವ ಮಳಗಿ. ಆದರೆ ಇವರು ತಮ್ಮ ಸಾಹಿತ್ಯ ಚಟುವಟಿಕೆಯನ್ನು ಕೇವಲ ಕಥೆಗಳಿಗೆ ಮಾತ್ರ ಸೀಮಿತಗೊಳಿಸಲಿಲ್ಲ. ಅಂಗದ ಧರೆ, ಕುಂಕುಮ ಭೂಮಿ ಎನ್ನುವ ಕಾದಂಬರಿಗಳನ್ನು, ಹಾಗೆಯೇ ಅನೇಕ ಸಾಹಿತ್ಯ ವಾಚಿಕೆಗಳನ್ನು ಇವರು ರಚಿಸಿದ್ದಾರೆ. ಈಗ ಒಂದು ಸೊಗಸಾದ ಪುಸ್ತಕ ಪ್ರಕಟವಾಗಿದೆ. ಇದನ್ನು ಯಾವ ವಿಭಾಗಕ್ಕೆ ಸೇರಿಸಬೇಕು ಅನ್ನೋದೇ ಒಂದು ಸಣ್ಣ ಗೊಂದಲ. ಹೆಸರು ಬಯಲ ಕಣಿಗಲೆ. ಬಯಲ ಕಣಗಿಲೆ ಪಕಳೆ ಮಾತು ಚೆದುರು ಅಕ್ಕರ ಅನ್ನೋ ಉಪಶೀರ್ಷಿಕೆ ಕೊಡ್ತಾರೆ. ಈ ಚೆದುರು ಮಾತನ್ನು ಬರೀತಾ ಬಯಲುಸೀಮೆಯ ಉದ್ದಗಲಕ್ಕೂ ಯಾವುದೇ ಆರೈಕೆ, ಉಸ್ತುವಾರಿ, ವಿಶೇಷ ಕಾಳಜಿಗಳಿಲ್ಲದೆ ಬೆಳೆದು ಕಂಗೊಳಿಸಬಲ್ಲ ಕೆಲವೇ ಹಸಿರು ಜೀವಿಗಳಲ್ಲಿ ಈ ಕಣಗಿಲೆ ಕೂಡ ಒಂದು. ಜಾಲಿ, ಬೇವು, ಅತ್ತಿ ಮತ್ತು ನೇರಳೆ ಹೆಸರಿಸಬಹುದಾದ ಇತರ ಮರಗಳು. ಕಣಗಿಲೆ ಮತ್ತು ಜಾಜಿ ಬಹುಪಯೋಗಿ, ರುಜಿನಗಳನ್ನು ಕರಗಿಸುವ ಸಂಜೀವಿನಿ. ನೋಡಲು ಅನಾಕರ್ಷಕವಾಗಿ ಕಾಣುವ ಕಣಗಿಲೆಯ ಎಲೆ, ಮೊಗ್ಗು, ಹೂವು, ಬೇರು, ಕಾಂಡಗಳೆಲ್ಲ ಉಪಶಮನಕ್ಕೆ ಇದನ್ನು ಬಳಸ್ತಾರೆ ಅಂತ ಹೇಳ್ತಾರೆ. ಜೊತೆಗೆ ಬುದ್ಧಿ ತಿಳಿಯುವ ಮೊದಲೇ ಜಾಲಿ ಮತ್ತು ಕಣಗಿಲೆಗಳನ್ನು ಕಣ್ತುಂಬಿಕೊಂಡು ಬೆಳೆದ ನನಗೆ ಕಠಿಣ ಋತುಮಾನವನ್ನು ಮೀರಿ ಉಳಿಯಬೇಕೆಂದು ಇವು ಕಲಿಸಿದವು. ಈ ಎರಡು ಗಿಡಗಳು ಇದೆಯಲ್ಲ, ಜಾಲಿ, ಅದಕ್ಕೆ ಯಾವುದೇ ರೀತಿಯಾದ ಕೃಷಿ ಉಪಚಾರ ಬೇಕಿಲ್ಲ. ಎಷ್ಟೇ ಬಿಸಿಲಿರಲಿ, ಬರಗಾಲ ಇರಲಿ, ಎಲ್ಲವನ್ನು ಎದುರಿಸಿ ನಿಲ್ಲುವ ಶಕ್ತಿ ಉಂಟು ಈ ಜಾಲಿ ಮರಕ್ಕೆ, ಈ ಕಣಗಿಲೆಗೆ. ಮನುಷ್ಯನೂ ಸಹ ತನ್ನ ಬದುಕಲ್ಲಿ ಬರುವಂಥ ಅಷ್ಟೂ ಕಷ್ಟಗಳನ್ನು ಎದುರಿಸಿ ನಿಲ್ಲಬೇಕಾದರೆ, ಗೆಲ್ಲಬೇಕಾದರೆ ಈ ಜಾಲಿಯಿಂದ, ಈ ಕಣಗಿಲೆಯಿಂದ ಸ್ಫೂರ್ತಿ ಪಡೆಯಬಹುದು ಅಂತ ಹೇಳ್ತಾ, ಆ ರೀತಿ ಗಟ್ಟಿ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಅಗತ್ಯವಾದ ವಿಚಾರಗಳು ಏನಿದೆ ಅದನ್ನು ಬರಿತಾ ಹೋಗ್ತಾರೆ ಈ ಒಂದು ಪುಸ್ತಕದಲ್ಲಿ. ಅಪಾರ ಓದನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥ ಕೇಶವ ಮಳಗಿಯವರು ತಾವು ಓದುವಾಗ ತಮಗೆ ಮುಖ್ಯ ಅನಿಸಿದ ಭಾಗಗಳನ್ನೆಲ್ಲ ಗುರ್ತು ಹಾಕ್ಕೊಂಡು ಅದನ್ನು ಪುಟ್ಟ ಪುಟ್ಟ ಲೇಖನಗಳ ರೂಪದಲ್ಲಿ ಬರಿತಾ ಹೋಗ್ತಾರೆ. ಹೂವಯ್ಯನ ಗೆಳೆಯರನ್ನು ಹುಡುಕಿ, ಮಡಿಕೆಯ ಮಾಡುವೆಡೆ ಮಣ್ಣೇ ಮೊದಲು ಅಂತ ಹೇಳ್ತಾ ಒಂದು ಪುಟ್ಟ ಅಧ್ಯಾಯ ನನಗೆ ತುಂಬ ಹಿಡಿಸಿದ್ದು, ಮೂವರು ಲೋಕೋತ್ತರ ತಾಯಂದಿರು ಪಿಲಗೆಯ, ಗಂಗವ್ವ ಮತ್ತು ಸಾಕವ್ವ ಅಂತ ಹೇಳ್ತಾರೆ. ಪಿಲಗೆಯ ಅಂದರೆ ಯಾರು? ಪಿಲಗೆಯ ನಿಲೋವ್ನ ಅಂತಕ್ಕಂಥ ಈ ತಾಯಿ ವಿಶ್ವದ ಅನೇಕ ಭಾಷೆಗಳಲ್ಲಿ ಅವತರಿಸಿ ತಲೆಮಾರುಗಳಿಂದ ತರುಣ ತರುಣಿಯರ ಹೃದಯವನ್ನು ರಷ್ಯಾದ ಸಮೋವರ್ ಚಹಾದಂತೆ ಬೆಚ್ಚಗಾಗಿಸುವಳು. ಈಕೆಯ ಮುಗ್ಧತೆಗೆ ಉತ್ತರ ಓದುಗರ ಕಣ್ಣೀರು ಮಾತ್ರ. ಈಕೆಯ ಸೃಷ್ಟಿಕರ್ತ ಮ್ಯಾಕ್ಸಿಮ್ ಗಾರ್ಕಿ. ಕಾದಂಬರಿಯ ಹೆಸರು ದ ಮದರ್. ಮೇರು ಸಾಹಿತಿ, ಅನುವಾದಕ ನಿರಂಜನ ಈ ಪಿಲಗೆಯಳನ್ನು ಕನ್ನಡದಲ್ಲಿ ಅಜರಾಮಗೊಳಿಸಿದ್ದಾರೆ ಅಂತ ಹೇಳ್ತಾ ಆ ಮೂಲ ದ ಮದರ್ ಕಾದಂಬರಿಯನ್ನು ಓದಬೇಕು ಅನ್ನೋ ಆಸೆಯನ್ನು ಹುಟ್ಟಿಸ್ತಾರೆ ಕೇಶವ ಮಳಗಿ ಅವರು. ಎರಡನೆಯವಳು ಗಂಗವ್ವ. ಪವಿತ್ರ ಗಂಗಾಜಲಕ್ಕಿಂತ ತನ್ನನ್ನು ನಂಬಿದ ಮುಗ್ಧ ಮಗ ಕಿಟ್ಟಿಯ ಬದುಕೇ ಹೆಚ್ಚು ಮಹತ್ವದ್ದು ಎಂದು ಗಂಗೆಯ ಪವಿತ್ರ ಜಲವನ್ನು ವಿಸರ್ಜಿಸಬಲ್ಲ ಎದೆಗಾರಿಕೆ ಉಳ್ಳವಳು. 60ರ ದಶಕದಲ್ಲಿ ಪ್ರಕಟಗೊಂಡಾಗಿನಿಂದ ಸಾಹಿತ್ಯ ಅಧ್ಯಯನಶೀಲರನ್ನು ಮಂತ್ರಮುಗ್ಧಗೊಳಿಸುತ್ತಿರುವವಳು. ಸಾಧಾರಣ ಬ್ರಾಹ್ಮಣ ವಿಧವೆಯಾದ ಈ ಗಂಗವ್ವ ಬದುಕಿನ ಹೋರಾಟದಲ್ಲಿ ಗಂಗಾಮಾಯಿಯಾಗುವುದನ್ನು ಕನ್ನಡಿಗರಿಗೆ ತಿಳಿಸಿ ಹೇಳಿದವರು ಶಂಕರ ಮೊಕಾಶಿ ಪುಣೇಕರ್ ಅವರು. ಕನ್ನಡದ ಸಾರ್ವಕಾಲಿಕ ಶ್ರೇಷ್ಠ ಕಾದಂಬರಿಗಳಲ್ಲಿ ಈ ಗಂಗವ್ವ, ಗಂಗಾಮಾಯಿಯೂ ಸಹ ಒಂದಾಗಿದೆ. ನನ್ನ ಬಾಲ್ಯದಲ್ಲಿ ಓದಿದ ಈ ಕಾದಂಬರಿಯನ್ನು ಇವತ್ತಿಗೂ ಸಹ ನಾನು ಮರೆತಿಲ್ಲ. ಹಾಗೆಯೇ ಮೂರನೆಯವಳು ಹಸಿದವರ ಅನ್ನ ಯಜ್ಞದ ಯಜಮಾನಿ, ಒಡಲಾಳದ ಸಾಕವ್ವ. ಕೆಲವು ಭಾರತೀಯ ಭಾಷೆಗಳಿಗೆ ಮತ್ತು ಇಂಗ್ಲೀಷಿಗೆ ಅನುವಾದಗೊಂಡು ಓದುಗರ ಸಂವೇದನೆಯನ್ನು ವಿಸ್ತರಿಸುತ್ತಿರುವ ಅಯಸ್ಕಾಂತೀಯ ಪಾತ್ರ. ಈಕೆಯ ಸಾಹಸ ಗಾಥೆಯನ್ನು ಕಥಿಸಿದವರು ದೇವನೂರು ಮಹಾದೇವ.
ಎಂಥವರನ್ನೂ ಪ್ರಭಾವಿಸಬಲ್ಲ ಈ 3 ಕೃತಿಗಳು ವಾಸ್ತವ ಮಾರ್ಗದ ಅತ್ಯುತ್ತಮ ಕಾದಂಬರಿಗಳು ಎಂದು ನನಗನಿಸುತ್ತದೆ. ಮೊದಲನೆಯದ್ದು ಕನ್ನಡಕ್ಕೆ ಬಂದಿರುವುದಾದರೆ, ಇನ್ನೆರಡು ಕನ್ನಡದಿಂದ ಬೇರೆಡೆಗೆ ಪಯಣಿಸಲು ಸಿದ್ಧವಾಗಿರುವಂಥದ್ದು. ಹೀಗೆ ಈ 3 ತಾಯಂದಿರ ಪರಿಚಯ ಮಾಡಿಕೊಡ್ತಾರೆ. ಈ ರೀತಿ ಬಿಗಿಯಾಗಿ ಕೆಲವೇ ವಾಕ್ಯಗಳಲ್ಲಿ ಅದ್ಭುತವಾದ ಅರ್ಥವನ್ನು ಹೊಮ್ಮಿಸುವ ಒಂದು ಕಲೆಯನ್ನು ರೂಢಿಸಿಕೊಂಡಿದ್ದಾರೆ ಕೇಶವ ಮಳಗಿ ಅವರು. ಬಯಲ ಕಣಗಿಲೆ ಸಾವಕಾಶವಾಗಿ ಓದಿ ನಿಧಾನಕ್ಕೆ ಅರ್ಥ ಮಾಡ್ಕೋಬೇಕಾದಂಥ ಕೃತಿ. ಇವರಿಂದ ಮತ್ತಷ್ಟು ಕೃತಿಗಳನ್ನು ನಿರೀಕ್ಷೆ ಮಾಡೋಣ. ಸದ್ಯಕ್ಕೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ಕಾಳಿಂಗಪ್ಪ ಅಂತ. ನಾನು ಮೂಲತಃ ಹಾವೇರಿ ಜಿಲ್ಲಾ ಹಿರೇಕೆರೆ ತಾಲೂಕು ಕಳಗೊಂಡ ಗ್ರಾಮದವನು. ಸದ್ಯ ಪದ್ಮನಾಭನಗರದಲ್ಲಿ ವಾಸವಾಗಿರುವೆನು. ಕಾಳಿಂಗಪ್ಪ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಉಮಾ. ನಾನು ಆಟಿನಗರ ಬೆಂಗಳೂರಿಂದ ಬರ್ತಾ ಇದ್ದೀನಿ. ನನ್ನ ಹವ್ಯಾಸ ತಟ್ಟಂತ ನೋಡೋದು, ಸಂಗೀತ ಕೇಳೋದು. ಉಮಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಗಣೇಶ್ ಕುಮಾರ್ ಆರ್ ಮಾನೆ ಅಂತ. ನಾನು ಹೆಬ್ಬಾಳ್ ಕೆಂಪಾಪುರದಿಂದ ಬಂದಿದ್ದೇನೆ. ನಾನು ಮೂಲತಃ ಬೆಂಗಳೂರಿನವನು. ನನ್ನ ಹವ್ಯಾಸ ತಟ್ಟಂಥ ಕಾರ್ಯಕ್ರಮ ನೋಡುವುದು ಹಾಗೂ ದಿನಪತ್ರಿಕೆ ಓದುವುದು ಹಾಗೂ ಚಿತ್ರಕಲೆಗಳನ್ನು ಬಿಡಿಸುವುದು ನನ್ನ ಹವ್ಯಾಸವಾಗಿದೆ. ಗಣೇಶ್ ಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ ಕಾಗೆ ಮೇಷ್ಟ್ರು, ವಿಕ್ರಮ ಹತ್ವಾರ್ ಬರೆದಿರುವಂಥದ್ದು. ಪ್ರಶ್ನೆ, ಮೊದಲ ಪ್ರಶ್ನೆ ಈಗ ಬಂದಿದೆ. ಶ್ರವಣ ಬೆಳಗೊಳದಲ್ಲಿರುವ ಮಾರಸಿಂಹನ ಶಾಸನವು ಯಾವ ವರ್ಗಕ್ಕೆ ಸೇರುತ್ತದೆ? ಯಾವ ಶಾಸನ ವರ್ಗಕ್ಕೆ ಸೇರುತ್ತದೆ ಅನ್ನೋದನ್ನು ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ದಾನ ಶಾಸನ, ವಿಜಯ ಶಾಸನ, ಯೂಪ ಶಾಸನ. ಹೇಳಿ ಉಮಾ. ಯೂಪ ಶಾಸನ ಸರ್. ಆಯ್ಕೆ 4 ನಿಷಧಿ ಶಾಸನ. ಕಾಳಿಂಗಪ್ಪ. ವಿಜಯ ಶಾಸನ. ವಿಜಯ ಶಾಸನ ಆಯ್ಕೆ 2. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ನಿಷಧಿ ಶಾಸನ ಆಗಿತ್ತು. ಏನು ಹಾಗಂದ್ರೆ, ಈ ಮಾರಸಿಂಹ ಅಂತಕ್ಕಂಥ ವ್ಯಕ್ತಿ ಗಂಗರ ಅರಸ. ಈತ ರಾಷ್ಟ್ರಕೂಟರ ಪರವಾಗಿ ಯುದ್ಧಗಳನ್ನು ಮಾಡ್ತಾನೆ. ಮುಮ್ಮಡಿ ಕೃಷ್ಣನ ಪರವಾಗಿ ಈತ ಗುಜರಾತನ್ನು ಗೆಲ್ತಾನೆ. ವಿಂಧ್ಯದ ಕಿರಾತರನ್ನು ಗೆಲ್ತಾನೆ. ನೊಡಂಬರನ್ನು ಗೆಲ್ತಾನೆ. ಶಬರರನ್ನು ಗೆಲ್ತಾನೆ. ಗೆದ್ದು ರಾಷ್ಟ್ರಕೂಟರ ಮಹಾಸಾಮಂತನಾಗಿ ಮಾಂಡಲಿಕ ತ್ರಿನೇತ್ರ ಅನ್ನೋ ಒಂದು ಬಿರುದನ್ನು ಈತ ಪಡಿತಾನೆ. 974ರಲ್ಲಿ ಈತ ಸಲ್ಲೇಖನ ವ್ರತವನ್ನು ಕೈಗೊಂಡು ಆತ್ಮಾರ್ಪಣೆ ಮಾಡ್ಕೋತಾನೆ. ಈತನ ಈ ಸ್ತಂಭ ಶಾಸನ ಏನಿದೆ ಅದು ಮಾರಸಿಂಹನ ಶಾಸನ. ಇದು ಇವತ್ತಿಗೂ ಸಹ ನಾವು ಶ್ರವಣಬೆಳಗೊಳದಲ್ಲಿ ನೋಡಬಹುದು. ಸುಮಾರು 30 ಅಡಿ ಎತ್ತರ ಇದೆ ಈ ಒಂದು ಶಾಸನ. ಈ ಶಾಸನದ ಕಡೆ ಆತ ಮಾಡಿದಂಥ ಕೆಲಸ, ಸೇವೆ ಇವೆಲ್ಲ ಏನಿದೆ ಎಲ್ಲವೂ ಸಹ ಅದರಲ್ಲಿ ವಿವರಣೆ, ಮಾಹಿತಿ ದೊರೆಯುತ್ತೆ. ಇಂತಹ ಶಾಸನಗಳನ್ನು ಸಲ್ಲೇಖನ ವ್ರತಗೊಂಡು ಆತ್ಮಾರ್ಪಣೆ ಮಾಡಿಕೊಂಡವರ ಶಾಸನಗಳನ್ನು ನಿಷಧಿ ಶಾಸನ ಅಂತ ಕರೆಯೋದು ಉಂಟು. ನಂಬಿಕೆ ಎಂಬ ಗಾಳಿ ಕೊಡೆ, ಡಾಕ್ಟರ್ ಪ್ರೇಮಲತಾ ಬಿ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ, ಏಜಿಯನ್ ನಾಗರಿಕತೆಯು ಇಂದಿನ ಯಾವ ಪ್ರದೇಶದಲ್ಲಿ ಬೆಳೆಯಿತು? ಆಯ್ಕೆಗಳನ್ನು ನೋಡೋಣ. ಈಜಿಪ್ಟ್, ಮೆಹರ್ಗಢ, ಗ್ರೀಸ್, ಜೆರಿಕೋ. ಮೊದಲಿಗೆ ಗಣೇಶ್ ಕುಮಾರ್, ಆನಂತರ ಉಮಾ. ಈಜಿಪ್ಟ್. ಆಯ್ಕೆ 1. ಉಮಾ. ಆಯ್ಕೆ 4. ಜೆರಿಕೋ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಗ್ರೀಸ್ ಆಗಿತ್ತು. ಕ್ರಿಸ್ತಪೂರ್ವ 7000 ವರ್ಷಗಳಿಂದ ಹಿಡಿದು ಕ್ರಿಸ್ತಪೂರ್ವ 3000 ವರ್ಷಗಳ ನಡುವೆ ಗ್ರೀಸ್ ಪ್ರದೇಶದಲ್ಲಿ
ಬೆಳೆದಂಥ ನಾಗರಿಕತೆ ಏನಿದೆ ಆ ಒಂದು ನಾಗರಿಕತೆಯನ್ನು ಸಮಷ್ಟಿಯಾಗಿ ಏಜಿಯನ್ ನಾಗರಿಕತೆ ಅಂತ ನಾವು ಕರೀತೇವೆ. ಈ ಗ್ರೀಸ್ ಪ್ರದೇಶದಲ್ಲಿ ಗ್ರೀಸ್ ಅನ್ನೋ ಭೂಭಾಗ, ಕ್ರೀಟ್, ಸಕ್ಲೇಟ್ಸ್, ತೆಸ್ಸಾಲಿ ಅಂತ ಬೇರೆ ಬೇರೆ ಭೂಭಾಗಗಳು ಇವೆ. ಅಲ್ಲೆಲ್ಲ ಸ್ವತಂತ್ರವಾಗಿ ನಾಗರಿಕತೆಗಳು ಬೆಳೀತಾ ಹೋಗುತ್ತೆ. ಕ್ರೀಟಲ್ಲಿ ಮಿನೋವನ್ ನಾಗರಿಕತೆ ಬೆಳೆದರೆ ಸೈಕ್ಲೇಡಲ್ಲಿ ಸೈಕ್ಲಡಿಕ್ ನಾಗರಿಕತೆ ಬೆಳೆಯುತ್ತೆ. ಹೆಲ್ಲಾಸಲ್ಲಿ ಹೆಲ್ಲಾಡಿಕ್ ನಾಗರಿಕತೆ ಬೆಳೀತಾ ಹೋಗುತ್ತೆ. ಹೀಗೆ ಕ್ರಿಸ್ತಪೂರ್ವ 7000 ವರ್ಷಗಳಷ್ಟು ಹಿಂದೆಯೇ ಆರಂಭವಾಗುತ್ತೆ ನಾಗರಿಕತೆ ಇವತ್ತಿನ ಗ್ರೀಸ್ ಪ್ರದೇಶದಲ್ಲಿ. ಮೇರುನಟ ದೇಶಕ್ಕೊಬ್ಬ ದುರಂತ ನಾಯಕ ಅಂತ ಹೇಳ್ತಾರೆ. ವಿಷ್ಣುವರ್ಧನ್ ಬಗ್ಗೆ ಬರೆದಂಥ ಈ ಪುಟ್ಟ ಪುಸ್ತಕ ಡಾಕ್ಟರ್ ಶರಣೋ ಹುಲ್ಲೂರು ಅವರು ಬರೆದಿದ್ದಾರೆ. ನಮ್ಮ ಪ್ರಶ್ನೆಯನ್ನು ನೋಡೋಣ. ಅಂಗ ಮಹಾಜನಪದವು ಇಂದಿನ ಯಾವ ರಾಜ್ಯದಲ್ಲಿ ಇತ್ತು? ಆಯ್ಕೆಗಳನ್ನು ನೋಡೋಣ. ಗುಜರಾತ್, ಬಿಹಾರ, ರಾಜಸ್ಥಾನ, ಒರಿಸ್ಸಾ. ಬಜರುತ್ತಿ ಉತ್ತರ ಕೊಡಿ. ಮೊದಲಿಗೆ ಉಮಾ, ಆನಂತರ ಗಣೇಶ್ ಕುಮಾರ್. ಬಿಹಾರ್ ಸರ್, ಆಯ್ಕೆ 2. ಆಯ್ಕೆ 2 ಬಿಹಾರ ಅಂತ ಹೇಳ್ತಾ ಇದ್ದಾರೆ ಗಣೇಶ್ ಕುಮಾರ್. ಒರಿಸ್ಸಾ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಬಿಹಾರ ಆಗಿತ್ತು. ಉಮಾ ಅವರಿಗೆ ಮೇರುನಟ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಬಿಹಾರದಲ್ಲಿ ಚಂದನ ನದಿ ಅಂತ ಹರಿಯುತ್ತೆ. ಹಾಗೆಯೇ ಬಿಹಾರದ ಒಂದು ಭಾಗವಿದ್ದು ಈಗ ಪ್ರತ್ಯೇಕಗೊಂಡಿರ್ತಕ್ಕಂಥ ಜಾರ್ಖಂಡ್ ಇದೆಯಲ್ಲ, ಆ ಜಾರ್ಖಂಡಲ್ಲಿ ರಾಜಮಹಲ್ ಅಂತ ಬೆಟ್ಟ ಇದೆ. ಹಾಗಾಗಿ ಈ ಚಂದನ ನದಿಯಿಂದ ಹಿಡಿದು ಈ ರಾಜಮಹಲ್ ಬೆಟ್ಟಗಳವರೆಗೆ ಇರ್ತಕ್ಕಂಥ ಭೂಪ್ರದೇಶ ಏನಿದೆ ಇದು ಪ್ರಾಚೀನ ಕಾಲದ ಅಂಗ ಸಾಮ್ರಾಜ್ಯವಾಗಿತ್ತು ಅಂತ ಹೇಳ್ತಾರೆ. ಈ ಅಂಗ ಸಾಮ್ರಾಜ್ಯದ ರಾಜಧಾನಿಯ ಹೆಸರು ಚಂಪಾನಗರಿ ಅಂತ. ಚಂಪಾ ನದಿ ಗಂಗಾ ನದಿಯನ್ನು ಸೇರುವ ಸ್ಥಳ ಇದೆಯಲ್ಲ, ಆ ಕೂಡು ಸ್ಥಳದಲ್ಲಿ ಒಂದು ರಾಜಧಾನಿ ಇತ್ತಂತೆ. ಈ ಒಂದು ಅಂಗ ಸಾಮ್ರಾಜ್ಯವನ್ನು ಕಟ್ಟಿದವರು ಯಾರು ಅನ್ನೋ ಪ್ರಶ್ನೆ ಕೇಳಿದಾಗ ರಾಮಾಯಣದಲ್ಲಿ ಉತ್ತರ ದೊರೆಯುತ್ತೆ. ವಾಲಿಯ ಮಗ ಅಂಗ ಅಂತ ಇರ್ತಾನಲ್ಲ, ಆತ ಈ ಸಾಮ್ರಾಜ್ಯವನ್ನು ಕಟ್ಟಿದ ಅಂತ ಒಂದು ಕಥೆ ಉಂಟು. ಹಾಗೆಯೇ ಮನ್ಮಥನನ್ನು ಶಿವ ಸುಟ್ಟು ಹಾಕ್ತಾನೆ, ಭಸ್ಮ ಆಗುತ್ತೆ. ಆ ಭಸ್ಮ ಆದಂಥ ಪ್ರದೇಶ ಏನಿದೆ ಅದು ಅಂಗ ಸಾಮ್ರಾಜ್ಯ. ಹೀಗೆ ಬೇರೆ ಬೇರೆ ಕಥೆಗಳು ಸಹ ಉಂಟು ಈ ಒಂದು ಪ್ರದೇಶದ ಬಗ್ಗೆ. ಮಲ್ಲಿಗೆ ML ಪ್ರಸನ್ನ ಅವರು ಬರೆದಂಥ ಕಾದಂಬರಿ ಕೃತಿ. ಪ್ರಶ್ನೆ: ಹಣದ ಜೊತೆಯಲ್ಲಿ ನಮ್ಮ ವರ್ತನೆಯು ಹೇಗಿರಬೇಕು ಎನ್ನುವುದನ್ನು ಹಣದ ಮನೋವಿಜ್ಞಾನ ಎನ್ನುವ ಪುಸ್ತಕ ವಿವರಿಸುತ್ತದೆ. ಅನುವಾದಕರು ಯಾರು? ಆಯ್ಕೆಗಳನ್ನು ನೋಡೋಣ. ಅಬ್ದುಲ್ ರೆಹಮಾನ್ ಪಾಷಾ, ಸದಾಶಿವ ಖಂಡಿಗೆ, ವೀಣಾ ಅಂಚನ್, ಶಿವಾನಂದ ಬೇಕಲ್. ಬಜರೊತ್ತಿ ಉತ್ತರವನ್ನು ಕೊಡಿ. ಹೇಳಿ ಗಣೇಶ್ ಕುಮಾರ್. ಶಿವಾನಂದ ಬೇಕಲ್. ಎರಡನೇದಾಗಿ ಉಮಾ. ಆಯ್ಕೆ 1 ಸರ್. ಉತ್ತರವನ್ನು ನೋಡೋಣ. ಅಬ್ದುಲ್ ರೆಹಮಾನ್ ಪಾಷಾ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ಉಮಾ ಅವರು ಕೊಟ್ಟಿದ್ದಾರಲ್ವಾ, ಅವರಿಗೆ ಮಲ್ಲಿಗಿ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಇಂಗ್ಲೀಷಲ್ಲಿ ದ ಸೈಕಾಲಜಿ ಆಫ್ ಮನಿ ಅಂತ ಒಂದು ಜನಪ್ರಿಯ ಪುಸ್ತಕ ಇದೆ. ಮಾರ್ಗನ್ ಹೌಸಲ್ ಅವರು ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಈ ಒಂದು ಪುಸ್ತಕ ಈಗ ಕನ್ನಡಕ್ಕೆ ಅನುವಾದವಾಗಿದೆ. ಹಣದ ಮನೋವಿಜ್ಞಾನ ಅನ್ನೋ ಹೆಸರಲ್ಲಿ ಅತ್ಯುತ್ತಮ ಅನುವಾದಕಾರರಲ್ಲಿ ಒಬ್ಬರಾಗಿರ್ತಕ್ಕಂಥ ಅಬ್ದುಲ್ ರೆಹಮಾನ್ ಪಾಷಾ ಅವರು ಕನ್ನಡಕ್ಕೆ ತಂದಿದ್ದಾರೆ ಈ ಒಂದು ಪುಸ್ತಕವನ್ನು. ಈ ಪುಸ್ತಕದ ವಿಶೇಷ ಏನು ಅಂದರೆ, ಹಣದ ಜೊತೆ ಹೇಗೆ ನಾವು ವರ್ತನೆ ಮಾಡಬೇಕು ಅನ್ನೋದಕ್ಕೆ ಸುಮಾರು 19 ಕಥೆಗಳ ಮೂಲಕ ನಮಗೆ ಮನವರಿಕೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಹಣವನ್ನು ಹೇಗೆ ನಿಯಂತ್ರಿಸಬೇಕು, ಹಣ ನಮ್ಮನ್ನು ನಿಯಂತ್ರಿಸಬಾರ್ದು, ನಾವು ಹಣವನ್ನು ನಿಯಂತ್ರಿಸಬೇಕು. ಹಾಗಾಗಿ ನಮ್ಮ ವರ್ತನೆ, ನಮ್ಮ ಒಡನಾಟ ಹಣದ ಜೊತೆ ಹೇಗಿರಬೇಕು ಅನ್ನೋ ಒಳಗುಟ್ಟುಗಳನ್ನು ತಿಳಿಸುವಂಥ ಪುಸ್ತಕ ಹಣದ ಮನೋವಿಜ್ಞಾನ. ಮುಂದಿನ ಪುಸ್ತಕ ಆಶಾಲತಾ GK ಐತಾಳ ಬರೆದಂಥ ಪುಸ್ತಕ ಈಗ ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಬಿಟ್ಟಕ್ಷರಗಳನ್ನು ತುಂಬಿ. ಅಕ್ಷರಗಳು: ಸೋ, ಲೇ, ಸು, ಯು, ದೇ.
ಸೋನಿ ಮಳೆ ಸುರಿಯುತ್ತದೆ. ಬಜರ್ 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 ಹೇಳಿ ಸರ್. ಸೋನಿ ಮಳೆಯು ಸುರಿಯುತ್ತದೆ. ಸೋನೆ ಮಳೆಯು ಸುರಿಯುತ್ತದೆ. ಸುರಿಯುತ್ತಿದೇನಾ ಸುರಿಯುತ್ತದೇನಾ? ಸುಳಿಯುತ್ತದೆ. ಸುರಿಯುತ್ತದೆ. ಉತ್ತರವನ್ನ ನೋಡು. ಸುರಿಯುತ್ತದೆ. ಸೋನೆ ಮಳೆ ಸುರಿಯುತ್ತಿದೆ ಅಂತ ನಮ್ಮ ಹತ್ರ ಇದೆ. ಸುರಿಯುತ್ತದೆ ಅಂದರೂ ಏನು ತಪ್ಪಾಗಲ್ಲ. ಪುಸ್ತಕ ಆಶಾಲತಾ GK ಐತಾಳ್ ಬರೆದಿರುವಂಥದ್ದು. ಕಾಳಿಂಗಪ್ಪ ಅವರಿಗೆ ಈ ಪುಸ್ತಕವನ್ನು ಕೊಟ್ಟಿದ್ದೇವೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ನೀ ದೂರ ಹೋದಾಗ ಎನ್ನುವ ಕಾದಂಬರಿ ಕೃತಿ. ಫೌಜಿಯಾ ಸಲೀಂ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿವೆ. 45 ಕೂಡು 25, 75 ಕಳೆ 68, 12 ಗುಣಿಸು 15, 180 ಭಾಗಿಸು 15. ಬಜರ್ ಒತ್ತಿದ್ದಾರೆ ಉಮಾ ಅವರು. ಅಂತಿಮ ಉತ್ತರ ಸರ್ 2, 5, 9. 2, 5, 9. ಕಾಳಿಂಗಪ್ಪ ಹಾಗೂ ಗಣೇಶ್ ಕುಮಾರ್ ಹೇಳಿ. ಗಣೇಶ್ ಕುಮಾರ್ 3, 9, 0. ಭಿನ್ನವಾದ ಉತ್ತರ. ಕಾಳಿಂಗಪ್ಪ ಅವ್ರು ಲೆಕ್ಕ ಮಾಡಿದ್ರ 267. 2, 6, 7. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 70, 7, 180, 12 ಎಲ್ಲವನ್ನ ಕೂಡಿದರೆ 2, 6, 9 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಮುಂದಿನ ಪುಸ್ತಕ ಮಾಯಾಲೋಕಕ್ಕೊಂದು ಪಯಣ. DS ಲಿಂಗರಾಜು ಅವರು ಕೈಲಾಸ ಮಾನಸ ಸರೋವರದ ಬಗ್ಗೆ ಬರೆದಂಥ ಪುಸ್ತಕ. ಪ್ರಶ್ನೆ, ಖ್ಯಾತ ವರ್ಣಚಿತ್ರಕಾರನ ಹೆಸರಿನ ಈ ಪತಂಗದ ಮೇಲೆ ಸುಂದರವಾದ ರೇಖೆಗಳಿವೆ. ಈ ಪತಂಗದ ಹೆಸರೇನು ಅಂತ ಹೇಳಬೇಕು. ಪತಂಗದ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಡಾವಿಂಚಿ ಪತಂಗ, ಮೈಕೆಲ್ ಏಂಜಲೋ ಪತಂಗ, ರವಿವರ್ಮ ಪತಂಗ, ಪಿಕಾಸೋ ಪತಂಗ. ಮೊದಲಿಗೆ ಉಮಾ, ಆನಂತರ ಸರ್ ಗಣೇಶ್ ಆಯ್ಕೆ ಕುಮಾರ್. 3 ಸರ್. ಉಮಾ ಆಯ್ಕೆ 3. ಆಯ್ಕೆ 3 ರವಿವರ್ಮ ಪತಂಗ. ಗಣೇಶ್ ಕುಮಾರ್ ಆಯ್ಕೆ 2 ಮೈಕಲ್ ಏಂಜಲೋ ಪತಂಗ. ಉತ್ತರವನ್ನ ನೋಡೋಣ. ಸರಿಯಾದ ಉತ್ತರ ಪಿಕಾಸೋ ಪತಂಗ ಆಗಿತ್ತು. ಪಿಕಾಸೋ ಆಧುನಿಕ ಶೈಲಿಯ ವರ್ಣಚಿತ್ರಗಳಿಗೆ ಪ್ರಸಿದ್ಧರಾದವರು. ಮಾಡರ್ನ್ ಆರ್ಟ್ ಅಂತ ಏನು ಕರಿತೇವೆ ಅದನ್ನು ಆರಂಭಿಸಿದವರು. ಕ್ಯೂಬಿಸಮ್ ಇತ್ಯಾದಿಗಳನ್ನು ಅವರು ಜನಪ್ರಿಯಗೊಳಿಸಿದವರು. ರೇಖೆಗಳನ್ನು ಬಳಸಿ ನಾನಾ ರೀತಿಯ ಅರ್ಥಗಳನ್ನು ಹೊಮ್ಮಿಸುವಂಥ ಕಲಾವಿದರಾಗಿದ್ದರು. ಈ ಒಂದು ಪತಂಗವನ್ನು ನೋಡಿದ್ರೂ ಸಹ ಅದರ ಮೈಮೇಲೆ ಇರ್ತಕ್ಕಂಥ ಆ ವಿಚಿತ್ರವಾದ ಚಿತ್ರಗಳು ಏನಿದೆ ಇದು ಆಕರ್ಷಕವಾಗಿದೆ. ಮತ್ತು ರೆಕ್ಕೆಯ ಭಾಗವನ್ನು ನೋಡಿ ಅಲ್ಲಿ ಕಣ್ಣುಗಳ ಹಾಗೆ ಬಹಳ ದೊಡ್ಡದಾಗಿರ್ತಕ್ಕಂಥ 2 ಭಾಗ ಕಾಣುತ್ತೆ. ಶತ್ರು ಹಕ್ಕಿ ಆಗಲಿ ಮತ್ತೊಂದಾಗಲಿ ಏನಾದರೂ ಬಂತು ಅಂದರೆ ಅದು ಆಕ್ರಮಣ ಮಾಡುವಾಗ ಬಾಲದ ಮೇಲೆ ಆಕ್ರಮಣ ಮಾಡುತ್ತೆ ಹೊರತು ಅದು ಅದರ ತಲೆ ಮುಖ ಈ ಕಡೆಗೆ ಬರೋದು ಸ್ವಲ್ಪ ಅಪರೂಪ. ಹಾಗಾಗಿ ಶತ್ರುಗಳನ್ನು ದಿಕ್ಕು ತಪ್ಪಿಸುವ ಒಂದು ಛದ್ಮವೇಷವನ್ನು ರೂಪಿಸ್ಕೊಂಡಿದೆ ಈ ಒಂದು ಪತಂಗ ಅಂತ ನಾವು ಹೇಳಬಹುದು. ಬಾವೋರಿಸಾ ಹೈರೋಗ್ಲಿಫಿಕಾ ಅಂತ ಕರೀತಾರೆ. ನಮ್ಮ ಭಾರತದ ಉತ್ತರ ಭಾಗದಲ್ಲಿ ಸಾಮಾನ್ಯವಾಗಿ ಈ ಒಂದು ಪತಂಗ ಕಂಡುಬರುತ್ತೆ. ಮುಂದೆ ಕೊಡ್ತಾ ಇದ್ದೇವೆ ಆವರ್ತ. ಆಶಾ ರಘು ಬರೆದಂಥ ಪುಸ್ತಕ ಇದು. ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ನ, ಮ, ನ, ಲಿ, ಮೇ, ಗೆ, ಲಿ, ಚೆ. ಬಜ್ಜರಾಗಲೇ ಒತ್ತಿದ್ದಾರೆ ಕಾಳಿಂಗಪ್ಪ. ನಾಲಿಗೆಯ ಮೇಲೆ ಮಚ್ಚೆ. 8 ಅಕ್ಷರ ಬೇಕು. ಒಂದು ಅಕ್ಷರ ಹೆಚ್ಚುವರಿ ಕೊಡ್ತಾ ಇದ್ದೀರಿ. ಆ ಅಕ್ಷರ ವಾಪಸ್ ತಗೊಂಡು ಉತ್ತರ ಕೊಡಿ.
8 ಅಕ್ಷರ, ಒಂದು ಹೆಚ್ಚು ಕೊಡ್ತಾ ಇದ್ದೀರಿ, ಅದನ್ನು ಬಿಟ್ಬಿಡಿ. ಸರಿಯಾಗಿದೆ ತಾವು ಕೊಡುವಂಥ ಉತ್ತರ. ನಾಲಿಗೆಯ ಮೇಲೆ ಮಚ್ಚೆ. ನಾಲಿಗೆಗೆ ಮಚ್ಚೆ. ಅಲ್ಲ, ಅಕ್ಷರಗಳನ್ನು ನೋಡಿಕೊಂಡು ಹೇಳಿದ್ರೆ ಒಳ್ಳೆ. ನಾಲಿಗೆಗೆ ಮಚ್ಚೆ. ಒಂದು ಅವಕಾಶ ಕೊಡ್ತೇನೆ ಕಾಳಿಂಗಪ್ಪ, ಸರಿಯಾಗಿ ನೋಡಿಕೊಂಡು ಒಂದು ಉತ್ತರ ಕೊಟ್ಬಿಡಿ, ನಂತರ ನಾನು ಬೇರೆಯವರನ್ನು ಕೇಳ್ತೇನೆ. 8 ಅಕ್ಷರ ಇದ್ರೆ ಸಾಕು. ನಾಲಿಗೆಯಲ್ಲಿ ಮಚ್ಚೆ. ಉಮಾ ಮತ್ತು ಗಣೇಶ್ ಕುಮಾರ್ ತಾವು ಸಹ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಬಹುದು. ಬಜರ್ ಒತ್ತಿ ಉತ್ತರ ಕೊಡಿ. ಹೇಳಿ ಮಾ ಉಮಾ. ಸರ್ ಮಚ್ಚೆ ನಾಲಿಗೆ. ಮಚ್ಚೆ ನಾಲಿಗೆ. ನಾಲಿಗೆಯಲ್ಲಿ ಮಚ್ಚೆ. ನಾಲಿಗೆ ಎಲ್ಲಿ? ಯಾ ಲಿ ಇಲ್ವೇ ಇಲ್ಲ ಅಲ್ಲಿ. ಉತ್ತರವನ್ನು ನೋಡು. ನಾಲಿಗೆ ಮೇಲಿನ ಮಚ್ಚೆ. ಯಾ ಇಲ್ಲ ಅಲ್ಲಿ. ನಾಲಿಗೆಯ ಮೇಲಿನ ಮಚ್ಚೆ ಅಂತ ಹೇಳ್ತಾ ಇದ್ದೀರಿ, ಅಲ್ಲಿ ಯಾ ಇರಲಿಲ್ಲ. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ, ಸುಳುಹುಗಳನ್ನು ನೋಡೋಣ. ಡಾಕ್ಟರ್ ನೀಡುವ ಚಿಕಿತ್ಸೆ, ಕೆಲಸ, ಗುರು. ಬಜರುತ್ತಿದ್ದಾರೆ ಕಾಳಿಂಗಪ್ಪ. ಒಂದು ಉತ್ತರ. ಪ್ರಥಮ ಚಿಕಿತ್ಸೆ. ಪ್ರಥಮ ಚಿಕಿತ್ಸೆ ಅಂದರೆ 6 ಅಕ್ಷರ ಆಗುತ್ತೆ. ಅಲ್ಲಿರೋದು 5 ಮನೆ. ಡಾಕ್ಟ್ರು ಕೊಡುವಂಥ ಚಿಕಿತ್ಸೆಗೆ ಏನು ಹೇಳ್ತಾರೆ ಕನ್ನಡದಲ್ಲಿ ಅಂತ ಪ್ರಶ್ನೆ ಅಷ್ಟೆ. ಉಮಾ ಮತ್ತು ಗಣೇಶ್ ಕುಮಾರ್ ಪ್ರಯತ್ನಿಸಬಹುದು. ಇಲ್ಲಾಂದರೆ 1ನೇದಕ್ಕೆ ಉತ್ತರ ಕೊಡ್ತೇನೆ. 2 ಮತ್ತು 3ಕ್ಕೆ ಉತ್ತರ ಕೊಡೋದಕ್ಕೆ ತಾವು ಪ್ರಯತ್ನ ಪಡಬಹುದು. ಒಂದು ಉತ್ತರ, ಇದನ್ನು ವೈದ್ಯೋಪಚಾರ ಅಂತ ಕರೀತಾರೆ. 2 ಉತ್ತರ, ಕೆಲಸ. ಉದ್ಯಮ. ಹೇಳಿ ಕಾಳಿಂಗಪ್ಪ. ಉದ್ಯೋಗ. ಉತ್ತರವನ್ನು ನೋಡೋಣ. ಉದ್ಯೋಗ ಉತ್ತರ ಸರಿಯಾಗಿದೆ. ಚಿನ್ನೂರ ಸಂಧ್ಯಾಗ ಈ ಒಂದು ಪುಸ್ತಕ ಕೊಟ್ಟಿದ್ದೇನೆ. 3ನೇದಕ್ಕೆ ಗಣೇಶ್ ಕುಮಾರ್ ಅವರು ಉತ್ತರ ಕೊಡ್ತಾರೆ. ಆಚಾರ್ಯ. ಉತ್ತರವನ್ನು ನೋಡೋಣ. ಆಚಾರ್ಯ ಉತ್ತರ ಸರಿಯಾಗಿದೆ. ಬಾಲಂಗೋಚಿ, ಎಚ್ ಶಾಂತರಾಜ ಐತಾಳ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ ಗಣೇಶ್ ಕುಮಾರ್ ಅವರಿಗೆ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಕಾಳಿಂಗಪ್ಪ ಅವರಿಗೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಅಜಗಜಾಂತರ ಎನ್ನುವ ನುಡಿಗಟ್ಟಿನ ಅರ್ಥವೇನು? ತುಂಬಾ ವ್ಯತ್ಯಾಸ, ಆನೆಯಷ್ಟು ದೊಡ್ಡದು. ತುಂಬಾ ವ್ಯತ್ಯಾಸ. ಮುಂದಿನ ಪ್ರಶ್ನೆ, ನಾಟಕದಲ್ಲಿರುವ ತೆರೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಂಕಪರದೆ, ಅಂಕಲಿಪಿ. ಅಂಕಪರದೆ. ಮುಂದಿನ ಪ್ರಶ್ನೆ, ಹರಿಶ್ಚಂದ್ರನು ಯಜ್ಞ ಪಶುವನ್ನಾಗಿ ಯಾರನ್ನ ಕೊಂಡುಕೊಂಡನು? ಶುನಶೇಫ, ಋತುಧ್ವಜ. ಋತುಧ್ವಜ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಪ್ಪ ತೋಡಿದ ಬಾವಿ ಅಂತ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಅಣ್ಣ ತಮ್ಮಂದಿರು ನಾ ಮುಂದೆ ತಾ ಮುಂದೆ ಎಂದರೂ ಯಾರೂ ಮುಂದೆ ಹೋಗಲಾರರು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ, ಅಜಗಜಾಂತರ ತುಂಬಾ ವ್ಯತ್ಯಾಸ. 2 ಉತ್ತರ, ಅಂಕಪರದೆ ಸರಿಯಾಗಿದೆ. 3 ಉತ್ತರ, ಶುನಶೇಫ ಆಗಿದ್ದ ಋತುಧ್ವಜ ಅಲ್ಲ. 4ನೇ ಪ್ರಶ್ನೆಗೆ ಉತ್ತರ, ಅಪ್ಪ ತೋಡಿದ ಬಾವಿ ಅಂತ ಉಪ್ಪು ನೀರು ಕುಡಿಬೇಡ. 5ನೇ ಪ್ರಶ್ನೆಗೆ ಉತ್ತರ, ಇದು ಕಾಲುಗಳ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಉಮಾ ಅವರಿಗೆ ಅವಕಾಶ ಬರ್ತಾ ಇದೆ. ಮೊದಲ ಪ್ರಶ್ನೆ ಈಗ ಬಂತು. ಅಡಿಕೆಗೆ ಬಗೆ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಮೇಲಾಗಿ ಕಾಣು, ಕೀಳಾಗಿ ಕಾಣು. ಕೀಳಾಗಿ ಕಾಣು. ಮುಂದಿನ ಪ್ರಶ್ನೆ, ದರ್ಪ, ಠೀವಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಂಕಿ, ಅಂಕೆ. 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 ನಳಮಹಾರಾಜನಿಗೆ ಯಾರು ಅಶ್ವ ಹೃದಯವನ್ನ ಕಲಿಸಿಕೊಟ್ಟರು? ಋತುಪರ್ಣ, ವೃದ್ಧಿಮಂತ. ಋತುಪರ್ಣ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಆಚಾರ ಹೇಳೋಕೆ. ನಾಲಿಗೆ ಇಲ್ಲ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ, ಅಡಿಕೆಗೆ ಬಗೆ, ಕೀಳಾಗಿ ಕಾಣು ಸರಿಯಾಗಿದೆ. 2 ಉತ್ತರ, ದರ್ಪ, ಟಿವಿ, ಅಂಕೆ ಸರಿಯಾಗಿದೆ. 3 ಋತುಪರ್ಣ ಆಗಿತ್ತು.
ಉತ್ತರ ಕೊಟ್ಟಿದ್ದೀರಿ ಅಲ್ವಾ? 4ನೇ ಪ್ರಶ್ನೆಗೆ ಉತ್ತರ ಆಚಾರ ಹೇಳೋಕೆ ಬದನೆಕಾಯಿ ತಿನ್ನೋಕೆ, ಇದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಮಲ್ಲಿಗೆ ಹೂವಿನ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬಂದಿದೆ. ಗಣೇಶ್ ಕುಮಾರ್ ಅವರಿಗೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಸಿದ್ಧವಾಗಿದ್ದೀರಾ? ಸಿದ್ಧವಾಗಿ. ಮೊದಲ ಪ್ರಶ್ನೆ. ಕತ್ತಿ ಮಸೆ ಎನ್ನುವ ನುಡಿಗಟ್ಟಿನ ಅರ್ಥವೇನು? ದ್ವೇಷವನ್ನು ಸಾಧಿಸು, ಕೊಲೆಗೆ ಸಿದ್ಧವಾಗು. ದ್ವೇಷವನ್ನು ಸಾಧಿಸು. ಮುಂದಿನ ಪ್ರಶ್ನೆ. ಪತ್ರಾವಳಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಊಟದ ಎಲೆ, ಪತ್ರಗಳ ಕಟ್ಟು. ಪತ್ರಗಳ ಕಟ್ಟು. ಮುಂದಿನ ಪ್ರಶ್ನೆ. ಭೀಷ್ಮನು ಶರಶಯ್ಯೆಯಲ್ಲಿ ಮಲಗಿ ಯಾವುದಕ್ಕಾಗಿ ಕಾಯುತ್ತಿದ್ದ? ಉತ್ತರಾಯಣ ಪುಣ್ಯಕಾಲಕ್ಕೆ, ದಕ್ಷಿಣಾಯನ ಪುಣ್ಯಕಾಲಕ್ಕೆ. ಉತ್ತರಾಯಣ ಪುಣ್ಯಕಾಲಕ್ಕೆ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಹುಟ್ಟುಗುಣ ಸುಟ್ರು ಹೋಗಲ್ಲ. ಸುಟ್ರು ಹೋಗದು. ಈ ಒಗಟನ್ನು ಬಿಡಿಸಿ. ಕಪ್ಪಗಿರುವೆ ಕಾಗೆಯಲ್ಲ, ರೆಕ್ಕೆಗಳಿವೆ ಪಕ್ಷಿಯಲ್ಲ, ಹಗಲು ಮಲಗುವೆ ರಾತ್ರಿ ಏಳುವೆ, ನಾನು ಯಾರು? ಸಾರಿ, ಗೊತ್ತಿಲ್ಲ. ನೋಡ್ತಾ ಹೋಗೋಣ. 1 ಉತ್ತರ ಕತ್ತಿ ಮಸೆ, ದೇಶವನ್ನು ಸಾಧಿಸು, ಸರಿಯಾಗಿದೆ. 2 ಉತ್ತರ ಪತ್ರಾವಳಿ ಅಂದರೆ ಊಟದ ಎಲೆಗೆ ಪತ್ರಾವಳಿ ಅಂತ ಹೇಳ್ತಾರೆ. 3ನೇ ಪ್ರಶ್ನೆಗೆ ಉತ್ತರ ಉತ್ತರಾಯಣ ಪುಣ್ಯಕಾಲ, ಉತ್ತರ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಹುಟ್ಟುಗುಣ ಸುಟ್ಟರೂ ಹೋಗೋದು, ಉತ್ತರ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಇದು ಬಾವಲಿಯ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಕಾಳಿಂಗಪ್ಪ ಅವರಿಗೆ ದೊರೆಯುತ್ತಾ ಇದೆ 2 4 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಉಮಾ ಅವರಿಗೆ ದೊರೆಯುತ್ತಾ ಇದೆ 3 2 5 ಪುಸ್ತಕಗಳನ್ನು ಸ್ವೀಕರಿಸಿ ಅಭಿನಂದನೆಗಳು. ಗಣೇಶ್ ಅವರಿಗೆ 3 ಪುಸ್ತಕ ದೊರೆಯುತ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಗಣೇಶ್ ಕುಮಾರ್ ಅವರಿಗೆ 2 4 ಪುಸ್ತಕ ದೊರೆಯುತ್ತಾ ಇದೆ, ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.